ಅಮ್ಮ ಬನ್ನಿ ವಿಸಿಟ್ ಮಾಡಿ ನಿಮ್ಮ ಸಮಸ್ಯೆನ ಆಲಿಸ್ತಾರೆ. ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದರೆ ಅದಕ್ಕೆ ಹೇಳಿದರೆ ಸಾಧ್ಯ ಪೊಲೀಸ್ ಇಲಾಖೆಯಲ್ಲಿ ಇರ್ಬೋದು, ಬೇರೆ ಇಲಾಖೆಯಲ್ಲಿ ಸಹಿತ ಮಾಹಿತಿ ಕೊಟ್ಟರೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ನಮ್ಮ ಬೀಟ್ ಸಿಬ್ಬಂದಿ ನಂಬರು, ಅವ್ರ ASI ನಂಬರು, ನಮ್ಮ ನಂಬರು, ನಮ್ಮ IR ಆಫೀಸರ್ಸ್ ನಂಬರ್ ಎಲ್ಲ ಇದೆ. ಸ್ವಲ್ಪ ಹಿಂದ್ಗಡೆ ಎಲ್ಲ ಗನ್ ಸಿಸ್ಟಮ್ ಇದೆ. ಇದನ್ನು ಒತ್ತಿತ್ತು ಎಲ್ಲಾದರೂ ನಿಮಗೆ ಎಲ್ಲ ಅನುಕೂಲ ಆಗುತ್ತೆ ಆ ಭಾಗದಲ್ಲಿ ಹಾಕಿ ಆಯಿತಾ. ಇದು ಮನೆಗೆ ಪೊಲೀಸ್ ಅಂತಮ್ಮ, ಪ್ರತಿಯೊಂದು ಮನೆಗೂ ಸಹಿತ ಪೊಲೀಸ್ ವಿಸಿಟ್ ಮಾಡಿ ಅವರ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸಿ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದನ್ನು ಮಾಡಿದರೆ ಇದರಲ್ಲಿ ಎಲ್ಲ ನಿಮ್ಮ ಸಿಬ್ಬಂದಿ, ಬೀಟ್ ಸಿಬ್ಬಂದಿ ನಮ್ಮದು ನಂಬರು ಮತ್ತು ನಮ್ಮ IR ಆಫೀಸರ್ ನಂಬರ್ ಎಲ್ಲ ಇದೆ. ಏನಾದರೂ ಸಮಸ್ಯೆಗಳಿದ್ರೆ, ಏನಾದರೂ ತೊಂದರೆಗಳಿದ್ರೆ, ಏನಾದರೂ ಇಲಾಖೆಗೋಸ್ಕರ ಬೇರೆ ಸಮಸ್ಯೆ ಇದ್ದರೆ ಸಹಿತ ನೀವು ಗಮನಕ್ಕೆ ತಂದರೆ ನಮ್ಮ ಕೈಗೆ ಏನು ಸಾಧ್ಯ ಆಗುತ್ತೆ ಅಷ್ಟು ಬಗೆಹರಿಸೋ ಪ್ರಯತ್ನ ಮಾಡ್ತೀವಿ ಆಯಿತಾ. ಬರೀ ಮುಂದೆ ಬನ್ನಿ, ಇದರಲ್ಲಿ ಸ್ಟಿಕ್ಕರ್ ಓಪನ್ ಮಾಡಿ ಎಲ್ಲಾದರೂ ನಿಮ್ಮ ಹಾಕಿ. ಕಂಪ್ಲೇಂಟ್ ನೀವು ಲಾಂಚ್ ಮಾಡೋದ್ರೊಳಗೆ ಅದು ಅಮೌಂಟು ಬೇರೆ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಯಾವ ಆನ್ಲೈನಲ್ಲಿ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದು, 1930 ನಂಬರ್ ಇದೆ. ಇಂಥ ನಂಬರಲ್ಲಿ ಇಮಿಡಿಯೇಟ್ ನೀವು ಪೊಲೀಸ್ ಸ್ಟೇಷನಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ. ಇದನ್ನು ನೋಡಿಬಿಟ್ರೆ ನಿಮ್ಮ ಸಮಸ್ಯೆಗೆ ಯಾವ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅದರಲ್ಲಿ ಕ್ಲಿಯರ್ ಕಟ್ಟಾಗಿದೆ. ಇದ್ರ ಜೊತೆಗೆ ಈಗ ದೇವಸ್ಥಾನದ ಹುಂಡಿ ಇದೆಯಲ್ಲ, ನೀವು ಅದೆಲ್ಲ ಒಂದು 2 ನಿಮಿಷದ್ದು ವೀಡಿಯೋ ಮಾತನಾಡಿ ಹುಂಡಿಲಿ ಏನು ಹಣ ಐತಲ್ಲ ಅದನ್ನು ಒಂದೇ ಸರಿ ತೊಗೊಂಡು ಇವತ್ತು ಪ್ರತಿಯೊಂದು ಮನೆಗೆ ನೆಕ್ಸ್ಟ್ ಪೊಲೀಸರೆಲ್ಲ ವಿಸಿಟ್ ಮಾಡ್ತಾರೆ. ಏನಾದರೂ ಸಮಸ್ಯೆ ಇದ್ದರೆ ಅವ್ರಿಗೆ ಗಮನಿಸ್ತಂದರೆ ಅದನ್ನು ನಾವು ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ ನಮ್ಮ ಬೀಟ್ ಸಿಬ್ಬಂದಿ, ನಮ್ಮ ಆಫೀಸರ್ಸು, ನಮ್ಮದು ಎಲ್ಲ ನಂಬರ್ ಇದೆ. ಏನಾದರೂ ಸಮಸ್ಯೆ ಆಯಿತು ಯಾರು ಫೋನ್ ಮಾಡಿ ದುಡ್ಡು ಕೇಳೋದು, ಎಲ್ಲಿಸೋದು, ಇನ್ನೊಂದೇನಾದ್ರು ಗಮನಿಸಿರುತ್ತೆ ಆನ್ಲೈನಲ್ಲಿ ಫೋನ್ ಮಾಡ್ತಾಯಿದ್ರೆ ದುಡ್ಡು ಹಾಕೊಂಡು ಏನಾದ್ರು ಯಾರು ಕೌಂಟ್ರ್ ತಂದು ಏನಾದ್ರೆ ಮನೆಗೆ ಬಂದರೆ ಯಾರು ಈಗ ಅನ್ವಾಂಟೆಡ್ ಯಾರು ಓಡಾಡ್ತಾ ಇದ್ರೆ ಹೌದಲ್ಲ, ಸುಮ್ಮನೆ ಇಲ್ಲಿ ಓಣಿ ಕೆಲಸ ಇರ್ತದೆ ಓಡಾಡ್ತಾ ಇದ್ರೆ ನಿಮ್ಮ ಓಣಿಯಲ್ಲಿ ಹಿಂಗೆ ಓಡಾಡ್ತಾ ಇದ್ದಾರೆ ಸಹ ಮಾಹಿತಿ ಹೇಳಿದ್ರೆ ಅದು ಪೊಲೀಸರು ಬಂದು ವೆರಿಫೈ ಮಾಡ್ತಾರೆ. ಅದಕ್ಕೆ ಸ್ಟಿಕ್ಕರ್ ಇರ್ತಲ್ಲ ಓಪನ್ ಮಾಡಿ ಟೆಸ್ಟ್ ಮಾಡಿದ್ದಾರೆ. ಟಾರ್ಗೆಟ್ ಮಾಡ್ತಾರೆ. ಹಂಗೆ ದೇವಸ್ಥಾನದಲ್ಲಿರೋಂಥ ಹುಂಡಿನ ಖಾಲಿ ಮಾಡೋಕ್ಕೆ ಏನಂದರೆ ರೆಗ್ಯುಲರ್ ಅಟ್ಲೀಸ್ಟ್ 1 ತಿಂಗಳು 2 ತಿಂಗಳಿಗಾದರೂ ಅದನ್ನು ಖಾಲಿ ಮಾಡಿ ಅನ್ನೋ ಒಂದು ಲೆಕ್ಕನ ನೀವು ಇಟ್ಬೇಕಾಗುತ್ತೆ. ಸಾಧ್ಯವಾದರೆ ನಿಮಗೆ ಶಕ್ತಿ ಇತ್ತು ಅಂದರೆ CC ಕ್ಯಾಮ್ರಾ ಹಾಕ್ಸೋ ಒಂದು ವ್ಯವಸ್ಥೆನ ಮಾಡಿ. ಯಾಕೆಂದರೆ ನಮಗೆ ಈಗ ಯಾವುದು ಕಳ್ಳ ಏನು ಮಾಡ್ತಾರೆ, ಈಗ ಯಾರು ಸಹಿತ ಮೊಬೈಲನ್ನು ಯೂಸ್ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದೆ, ಎಲ್ಲ ತುಂಬ ಬುದ್ಧಿವಂತರಾಗ್ತದೆ. ಈಗ ಪೊಲೀಸರೆಲ್ಲ ಅದ್ರ ಮುಖಾಂತರನೇ ನಮ್ಮನ್ನು ಹಿಡಿತಾರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಯಾವ ಮೊಬೈಲನ್ನು ಸಹಿತ ಅವರು ತೊಗೊಂಡು ಬರ್ತಾಯಿಲ್ಲ. ಏನಿದ್ರು ಸಹಿತ ನಾವು ಈಗ ಏನು ಕ್ಯಾಮ್ರಾದಲ್ಲಿ CC ಕ್ಯಾಮ್ರಾದಲ್ಲಿ ಏನೋ ಒಂದು ಬೇರೆ ಏನು ಐಡೆಂಟಿಫೈ ಇರುತ್ತಲ್ಲ ಅದ್ರ ಮೇಲೆ ನಾವು ಕಳ್ಳನ್ನು ನಾವು ಹಿಡಿತಾ ಇದ್ದೀವಿ. ಮ್ಯಾಕ್ಸಿಮಮ್ ಏನಾಗುತ್ತೆ 90% ಹಳೆಯ ಮೂವಿಗಳೇ ಕಳ್ತನ ಮಾಡ್ತಾರೆ. ಯಾರೋ ಒಂದು 10% ಅಷ್ಟೇ ನಮಗೊಂದು ಫೂಟೇಜ್ ಸಿಕ್ಕರೆ ಸಾಕು, 100ರಲ್ಲಿ 90% ನಮಗೆ ಆ ಕೇಸನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಅದಕ್ಕೋಸ್ಕರ ನಿಮಗೆ ಸಾಧ್ಯವಾದರೆ ಇಷ್ಟೊಂದು ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿದ್ದೀರಿ, ಒಂದು ಏನೋ ಒಂದು 4-5 ಸಾವಿರ ಖರ್ಚು ಮಾಡಿ ಒಂದು ಕ್ಯಾಮ್ರಾ ಹಾಕೋದಕ್ಕೆ ಸಾಧ್ಯವಾದರೆ ಕ್ಯಾಮ್ರಾ ಹಾಕಿಸಿ. ಏನು ಮನೆಗೆ ಏನು ಈ ಕಾರ್ಯಕ್ರಮ ಮಾಡಿದ ಏನು ಇದೆಯಲ್ಲ ಇದನ್ನು ಪ್ರತಿ ಸಾಧ್ಯವಾದರೆ 2 ತಿಂಗಳಿಗೆ 3 ತಿಂಗಳಿಗೆ ಪ್ರತಿ ಮನೆಗೂ ಸಹಿತ ನಮ್ಮ ಸಿಬ್ಬಂದಿಯವರು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿದಾಗ ನಿಮ್ದು ಏನಾದರೂ ಕುಂದುಕೊರತೆ ಇದ್ದರೆ ಸಹಿತ ಅದನ್ನು ನೋಟ್ ಮಾಡಿ ಅವ್ರ ಕೈಗೆ ಆಗಲಿಲ್ಲ ಅಂದರೆ ನಮ್ಮ ಗಮನಕ್ಕೆ ತೊಗೊಂಬಂದು ಅದನ್ನು ಸಾಲ್ವ್ ಮಾಡೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಏನೇ ಸಮಸ್ಯೆ ಇದ್ದು ಸಹಿತ ಇಂಥ ನಂಬರ್ಗೆ ಕಾಂಟ್ಯಾಕ್ಟ್ ನಾವು ಲೀಗಲಾಗಿ ಏನು ಅನುಕೂಲ ಮಾಡೋಕ್ಕೆ ಸಾಧ್ಯ ಬರ್ತಾಯಿದ್ದೀನಿ ಆಯಿತಾ. ಈಗ ಒಂದು 4-5 ಮನೆಗೆ ಸಾಂಕೇತಿಕವಾಗಿ ನಾವು ಹೋಗಿ ಅದನ್ನು ಸ್ಟಿಕ್ಕರನ್ನು ಅಂಟಿಸೋ ಮುಖಾಂತರ ಒಂದು ಉದ್ಘಾಟನೆ ಮಾಡ್ತೀವಿ. ಏನಪ್ಪ ಅಂದರೆ ಪ್ರತಿಯೊಂದು 50 ಮನೆಗೆ ಬುಕ್ ಮಾಡ್ಕೊಂಡು ಅದರಲ್ಲಿ ಯಾರಾದರೂ ಒಬ್ಬರು ಸಹಿತ ಅವ್ರ ಮುಖಾಂತರ ನೀವು ಹೇಳಿದ್ರೆ ಅಥವಾ ನಾವೇ ಎಲ್ಲ 50 ಮನೆಗೂ ಸಹಿತ ಸಾಧ್ಯವಾದಷ್ಟು. ಈಗ ಸುಮಾರು 400 ಮನೆ 4000 ಮನೆ ಇದ್ದಾವೆ. 4000 ಮನೆ ಇದ್ದಾವೆ. 4000 ಮನೆಗೆ ಬರೀ 2 ಸಿಬ್ಬಂದಿಯವರು ನಮ್ಮಲ್ಲಿ ಸಹಿತ ಸಿಬ್ಬಂದಿ ಸುಮಾರು 119 ಹಳ್ಳಿ ಇದ್ದಾವೆ. ಏನು ಅಜ್ಜಂಪುರ ಟೌನಿಗೆ ಸಂಬಂಧಪಟ್ಟಂಗೆ 2 ಸಿಬ್ಬಂದಿ ನೇಮಕ ಮಾಡಿದ್ವಿ. ಅವರು ಏನು 50 ಮನೆ ಒಂದು ಏನು ಸಮೂಹ ಮಾಡ್ತಾರಲ್ಲ ಪ್ರತಿಯೊಂದು ಮನೆಗೆ ವಿಸಿಟ್ ಮಾಡಿ ಅವ್ರದ್ದು ಏನಾದರೂ ಸಮಸ್ಯೆಗಳಿದ್ದರೆ, ಅಂದರೆ ಸಮಸ್ಯೆ ಅಂದರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿದ್ದೇ ಇರಬೇಕಂತ ಏನಿಲ್ಲ, ಯಾವುದೇ ಇತರೆ ಇಲಾಖೆಗೆ ಸಂಬಂಧಪಟ್ಟಂಥ ಏನೋ ಸಮಸ್ಯೆಗಳು ಏನಾದರೂ ಹೇಳಿದರೆ ನಾವು ಕನ್ಸರ್ನ್ ಡಿಪಾರ್ಟ್ಮೆಂಟ್ ಅವರಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡೋದ್ರ ಮುಖಾಂತರ ಅಥವಾ ಫೋನ್ ಮುಖಾಂತರ ಸಂಪರ್ಕ ಮಾಡಿ ಈ ರೀತಿ ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಬೇಕಂತ ಇದನ್ನು ಮಾಡಿರೋಂಥ ಉದ್ದೇಶ ಏನು ಅಂತಂದರೆ ಏನೇ ಒಂದು ಸಣ್ಣ ಪುಟ್ಟ ಏನಾದರೂ ಸಮಸ್ಯೆ ಇದ್ದರೆ ಅಥವಾ ನಿಮಗೆ ಯಾರಾದರೂ ತೊಂದರೆ ಕೊಡ್ತಾಯಿದ್ರೆ
ನಿಮ್ಮ ಯಾರಾದರೂ ಹೆಣ್ಮಕ್ಳಿಗೆ ಯೂಟೀಸು ಇನ್ನೊಂದು ಏನಾದರೂ ಮಾಡ್ತಾರೆ ಅದನ್ನು ಇದೆಲ್ಲ ಏನು ಪೊಲೀಸ್ ಸ್ಟೇಷನಿಗೆ ಹೋಗ್ಬೇಕು ಅದೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೆ ಅನ್ನೋ ಒಂದು ಭಯ ಇದೆ. ಅಂಥದ್ರಲ್ಲಿ ಈ ಮನೆಗೆ ಏನು ಪೊಲೀಸ್ ಅಂತ ಏನು ಕಾರ್ಯಕ್ರಮ ಏನು ನಾವು ಪೊಲೀಸರು ಏನು ಬಂದಾಗ ನೀವು ನಮ್ಮ ಗಮನಕ್ಕೆ ಅಥವಾ ನಮ್ಮ ಪೊಲೀಸರ ಗಮನಕ್ಕೆ ತಂದರೆ ನಾವು ಅವ್ರನ್ನ ಸೂಕ್ಷ್ಮವಾಗಿ ಕರೆದು ಆ ಸಮಸ್ಯೆನ ಬಗೆಹರಿಸೋಕ್ಕೆ ಒಂದು ಪ್ರಯತ್ನ ಮಾಡ್ತೀವಿ. ಅಂದರೆ ಏನಪ್ಪ ಅಂದರೆ ಅವರು ಸಹಿತ ಕಂಪ್ಲೇಂಟನ್ನು ಕೊಟ್ಟಿಲ್ಲ ಅನ್ನೋ ರೀತಿಲಿ ನಾವು ಸಹಿತ ಹುಡುಗಿಗೆ ಯಾರು ಅವ್ರು ತೊಂದರೆ ಮಾಡ್ತಾರೋ ಅವರಿಗೆ ಸೂಕ್ಷ್ಮವಾದ ರೀತಿಯಲ್ಲಿ ಅವನಿಗೆ ಆ ಒಂದು ಹೆಣ್ಮಗಳಿಗಾಗಲಿ ಇನ್ನೊಬ್ರಿಗಾಗಲಿ ತೊಂದರೆ ಕೊಡದಂಗೆ ನೋಡ್ಕೊಳ್ಳೋ ಒಂದು ವ್ಯವಸ್ಥೆ ಮಾಡೋಣ ಅಂತ. ಅದ್ರ ಜೊತೆಗೆ ಏನೀಗ ಇದನ್ನು ಮಾಡೋವಂಥ ಇನ್ನೊಂದು ಉದ್ದೇಶ ಏನಂದರೆ ಈಗೆಲ್ಲ ನಿಮಗೆಲ್ಲ ಗೊತ್ತಿದೆ, ಆನ್ಲೈನ್ ಫ್ರಾಡು ಈಗ ತುಂಬ ಎಲ್ಲ ಹೆಚ್ಕೊಬಿಟ್ಟಿದೆ. ಈಗ ಅದನ್ನು ಅನುಭವಿಸಿದರೆ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ಮುದ್ರಾ ಸ್ಕೀಮಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಅಂತ ತುಂಬ ಫೋನ್ಗಳು ಬಂದು ಅವರಿಗೆ ಕಮಿಷನ್ನು ಇನ್ನೊಂದಂತೆಲ್ಲ ಅಮೌಂಟನ್ನು ಅಕೌಂಟಲ್ಲೆಲ್ಲ ಹಾಕ್ಸ್ಕೊಂಡಿರೋಂಥ ತುಂಬ ಕೇಸ್ಗಳು ನಮಗೆ ಪೊಲೀಸ್ ಸ್ಟೇಷನಿಗೆ ಬರ್ತವೆ. ನಿಮಗೆ 3 ಲಕ್ಷ ಲೋನ್ ಆಗಿದೆ, ನೀವೊಂದು 10,000 ಕಮಿಷನ್ ಹಾಕ್ಬೇಕು, ಫಸ್ಟು 20,000 ಹಾಕ್ಸ್ಬೇಕು, ಒಂದು 20-25,000 ಹಾಕಿ ಮೇಲೆ ಏನು ಮಾಡ್ತಾರೆ, ಆಮೇಲೆ ಇಲ್ಲ ನೀವು ಇನ್ನೊಂದು 10,000 ಹಾಕಿದರೆ ನಿಮ್ಮದು ದುಡ್ಡು ಬರುತ್ತೆ. ಈ ರೀತಿ ಏನು ಮಾಡ್ತಾರೆ, ಎಷ್ಟು ಅಮೌಂಟ್ ಎಲ್ಲಿವರೆಗೂ ಹಾಕೋಕ್ಕೆ ಅವರು ಹಾಕ್ತಾ ಇರ್ತಾರೋ ಅಲ್ಲಿ ತನಕನೂ ಸಹಿತ ಇವರು ಅವರಿಂದ ಅಮೌಂಟನ್ನು ಹಾಕ್ಸೋಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇಂಥ ಹಲವಾರು ಕೇಸ್ಗಳು ನೀವು ಯಾರೂ ಸಹಿತ ಹೀಗೆ ಆನ್ಲೈನಲ್ಲಿ ದುಡ್ಡಿಗೆ ಸಂಬಂಧಪಟ್ಟಂಗೆ ಹಿಂಗೆ ಫೋನ್ ಮಾಡಿದರೆ ಲೋನ್ ಕೊಡ್ತೀವಿ ಅಂತ ಫೋನ್ ಮಾಡಿದರೆ ನೀವು ಇದರಲ್ಲಿ ನಿಮಗೆ ಈ ಪಾಂಪ್ಲೆಟ್ಸ್ ಇದೆಯಲ್ಲ, ಇದರಲ್ಲಿ ಬೀಟ್ ಸಿಬ್ಬಂದಿಯವ್ರದ್ದು, ನಮ್ಮ ಅಧಿಕಾರಿಗಳು, ನಮ್ಮ ಪೊಲೀಸ್ ಸ್ಟೇಷನ್ ಪಿ ಐ ನಮ್ಮ ನಂಬರು, ಸಬ್ ಇನ್ಸ್ಪೆಕ್ಟರ್ ಇನ್ಚಾರ್ಜ್ ಸಬ್ ಇನ್ಸ್ಪೆಕ್ಟರ್ ನಂಬರ್ಗಳೆಲ್ಲ ಇರ್ತವೆ. ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿದರೆ ನೀವು ಇದನ್ನು ನಾವು ನಂಬೋದಾ, ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದಾ, ಅವರಿಗೆ ದುಡ್ಡೇನಾದ್ರು ಹಾಕ್ಬೋದಾ, ಹಿಂಗೆ ಕೇಳ್ತಾ ಇದ್ದಾರೆ ಅಂತ ನೀವೇನಾದ್ರು ಕೇಳಿದರೆ ನಾವು ನಿಮಗೆ ಹೌದು ಇದು ಜಿನ ಏನಿದೆ ಇಲ್ಲ ಅವರು ನಿಮಗೆ ಫ್ರಾಡ್ ಮಾಡ್ತಾ ಇದ್ದಾರೆ, ನಿಮ್ಮಿಂದ ಹಣ ಪಡ್ಕೊಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತ ನಿಮಗೆ ಗೈಡ್ ಮಾಡ್ತೀವಿ ಅಷ್ಟೇ. ಏನಪ್ಪ ಅಂದರೆ ಒಂದು ಸಿಂಗಲ್ ಫೋನ್ ಅಷ್ಟೇ, ನಿಮಗೆ ಅದರಿಂದ ನೀವು ಮೋಸ ಹೋಗೋದು ತಪ್ಪಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.